ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ. ಒಬ್ಬ ವ್ಯಕ್ತಿ ಹಲವು ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದರೆ ಅವನನ್ನು ಜೀವನಪೂರ್ತಿ ವೆಂಟಿಲೇಟರ್ ಯಂತ್ರಗಳ ಸಹಾಯದಿಂದ ಬದುಕಿಸಬೇಕೇ ಅಥವಾ ಅವನಿಗೆ ಗೌರವಪೂರ್ಣವಾಗಿ ಬದುಕಿನ ಅಂತ್ಯ ನೀಡಲು ಪರೋಕ್ಷ ದಯಾಮರಣದ ಅವಕಾಶ ಕೊಡಬೇಕೇ? ಇತ್ತೀಚೆಗೆ ಇಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಹರೀಶ್ ರಾಣಾ ಎಂಬ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಗಿದೆ. ಹಾಗಾದ್ರೆ ಹರೀಶ್ ರಾಣಾ ಯಾರು? ಆತನ ಪ್ರಕರಣ ಏನು? ಪ್ಯಾಸಿವ್ ಯೂಥನೇಸಿಯಾ ಪರೋಕ್ಷ ದಯಾಮರಣ ಅಂದರೇನು? ಇದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಹರೀಶ್ ರಾಣಾ ಮೂಲತಃ ಉತ್ತರ್ ಪ್ರದೇಶ್ ರಾಜ್ಯದ ಗಾಜಿಯಾಬಾದ್ನವರು. 2013ರಲ್ಲಿ ಅವರು ಚಂಡೀಗಢ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಓದುತ್ತಿದ್ದರು. ಅವರು ವಾಸಿಸುತ್ತಿದ್ದ ಪಿಜಿ ಕಟ್ಟಡದ 4ನೇ ಮಹಡಿಯಿಂದ ಬಿದ್ದು ತಲೆಗೆ ತೀವ್ರ ಗಾಯವಾಯಿತು. ಆ ಅಪಘಾತದ ನಂತರ ಕೋಮಾ ಸ್ಥಿತಿಗೆ ಹೋಗಿಬಿಟ್ಟರು. ಸುಮಾರು 13 ವರ್ಷಗಳ ಕಾಲ ಅವರಿಗೆ ಯಾವುದೇ ಅರಿವಿಲ್ಲದ ಸ್ಥಿತಿಯಲ್ಲೇ ಜೀವನ ನಡೆಯಿತು. ಹರೀಶ್ 1 ತಿಂಗಳ ಆಸ್ಪತ್ರೆ ಖರ್ಚು 60,000 ರೂಪಾಯಿಯಾದರೆ ಅವರ ತಂದೆಯ ಪೆನ್ಷನ್ 3,500 ರೂಪಾಯಿ ಇದ್ದರೂ ಅವರು ಆತನನ್ನು ತುಂಬಾ ಕಷ್ಟಪಟ್ಟು ಸಾಕಿದರು. ಆದರೆ ಈಗ ಅವರಿಗೆ ವಯಸ್ಸಾಗಿದೆ. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ತಮ್ಮ ಮಗ ಇನ್ನು ಮುಂದೆ ವೆಂಟಿಲೇಟರ್ ಇತರ ಯಂತ್ರಗಳ ಸಹಾಯದಿಂದ ಬದುಕೋದು ಬೇಡ, ಹಾಗಾಗಿ ಅವನಿಗೆ ಪರೋಕ್ಷ ದಯಾಮರಣಕ್ಕೆ ಅನುಮತಿ ಕೊಡಿ ಎಂದು ಕೇಳಿದರು. ಹಾಗೆ ಅವರು ತಮ್ಮ ಮಗನ ಅಂಗಾಂಗಗಳನ್ನು ದಾನ ಮಾಡುವುದಾಗಿ, ಅಂಗಾಂಗಗಳನ್ನು ಪಡೆದವರಲ್ಲಿ ತಮ್ಮ ಮಗನನ್ನು ನೋಡುವುದಾಗಿ ಹೇಳುತ್ತಾ ಕಣ್ಣೀರಿಟ್ಟರು. ಸ್ನೇಹಿತರೆ, ಈ ಘಟನೆ ಎಂಥವರನ್ನೂ ಕೂಡ ಬಾಹುಕರನಾಗಿಸಿಬಿಡುತ್ತೆ ಅಲ್ವಾ? ಪ್ಯಾಸಿವ್ ಯೂಥನೇಸಿಯಾ ಪರೋಕ್ಷ ದಯಾಮರಣ ಅಂದರೆ ಜೀವ ಉಳಿಸುವ ಯಂತ್ರಗಳು ಅಥವಾ ಚಿಕಿತ್ಸೆಯನ್ನು ನಿಲ್ಲಿಸುವುದು, ಅದರ ನಂತರ ವ್ಯಕ್ತಿಗೆ ಸಹಜವಾಗಿ ಮರಣ ಹೊಂದಲು ಅವಕಾಶ ನೀಡುವುದಾಗಿದೆ. ಈ ಹಿಂದೆ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಪರೋಕ್ಷ ದಯಾಮರಣ ವಿಷಯದ ಬಗ್ಗೆ 2011ರ ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿ ದೊಡ್ಡ ಚರ್ಚೆ ನಡೆಯಿತು. ಅರುಣಾ ಶಾನ್ಭಾಗ್ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು. 1973ರಲ್ಲಿ ಆಸ್ಪತ್ರೆಯಲ್ಲೇ ಅವರ ಮೇಲೆ ಸಹೋದ್ಯೋಗಿಯಿಂದಲೇ ಅತ್ಯಾಚಾರ ಮತ್ತು ಕೊಲೆ ಯತ್ನ ನಡೆಯಿತು. ಈ ಘಟನೆಯಿಂದಾಗಿ ಅವರೂ ಕೂಡ 42 ವರ್ಷಗಳ ಕಾಲ ಕೋಮಾ ಸ್ಥಿತಿಯಲ್ಲಿಯೇ ಇದ್ದರು. 2011ರಲ್ಲಿ ಪತ್ರಿಕರ್ತಿ ಪಿಂಕಿ ವಿರಾನಿ ಅವರಿಗೆ ಪರೋಕ್ಷ ದಯಾಮರಣ ನೀಡಲು ಅನುಮತಿ ಕೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಆದರೆ ಕೋರ್ಟ್ ಅರುಣಾ ಶಾನ್ಭಾಗ್ ಅವರಿಗೆ ಪರೋಕ್ಷ ದಯಾಮರಣ ನೀಡಲು ಅನುಮತಿ ನೀಡಲಿಲ್ಲ. ಆದರೆ ಪ್ರಸ್ತುತ ಹರೀಶ್ ರಾಣಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಮತ್ತು ಕೆಲವು ಕಠಿಣ ನಿಯಮಗಳೊಂದಿಗೆ ಪರೋಕ್ಷ ದಯಾಮರಣ ನೀಡಬಹುದೆಂದು ಕೋರ್ಟ್ ಹೇಳಿತು. ಅಂದರೆ ಒಬ್ಬ ವ್ಯಕ್ತಿ ದೀರ್ಘಕಾಲ ಕೋಮಾ ಸ್ಥಿತಿಯಲ್ಲಿದ್ದರೆ ಕುಟುಂಬದವರು ನ್ಯಾಯಾಲಯಕ್ಕೆ ಪರೋಕ್ಷ ದಯಾಮರಣ ಸಲುವಾಗಿ ಅನುಮತಿ ಕೇಳಬಹುದು, ಆದರೆ ತಕ್ಷಣ ಅನುಮತಿ ಸಿಗುವುದಿಲ್ಲ. ಮೊದಲು ನ್ಯಾಯಾಲಯವು ವೈದ್ಯರ ಅಭಿಪ್ರಾಯ, ರೋಗಿಯ ಆರೋಗ್ಯ ಸ್ಥಿತಿ, ಕುಟುಂಬದ ಒಪ್ಪಿಗೆ ಇವೆಲ್ಲವನ್ನೂ ಪರಿಶೀಲಿಸಿದ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಇದರ ಜೊತೆಗೆ ಲಿವಿಂಗ್ ವಿಲ್ ಎನ್ನುವ ವ್ಯವಸ್ಥೆಗೆ ಕೋರ್ಟ್ ಸಮ್ಮತಿ ನೀಡಿದೆ. ಲಿವಿಂಗ್ ವಿಲ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅಥವಾ ಭವಿಷ್ಯದಲ್ಲಿ ಕೋಮಾ ಸ್ಥಿತಿಯಲ್ಲಿದ್ದರೆ ನನ್ನನ್ನು ವೆಂಟಿಲೇಟರ್ ಯಂತ್ರಗಳ ಸಹಾಯದಿಂದ ಬದುಕಿಸಬೇಡಿ ಎಂದು ಬರೆದಿಟ್ಟಿರುವ ಪತ್ರವಾಗಿರುತ್ತದೆ. ಈ ಪ್ರಕರಣ ಮತ್ತೆ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಒಬ್ಬ ವ್ಯಕ್ತಿ ಹಲವು ವರ್ಷಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದರೆ ಅವನಿಗೆ ಪರೋಕ್ಷ ದಯಾಮರಣ ನೀಡುವುದು ಸರಿಯೇ ಅಥವಾ ಜೀವ ಉಳಿಸುವುದೇ ಮುಖ್ಯವೇ? ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕಾನೂನು ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಮಹತ್ವದ ವಿಷಯಗಳಿಗಾಗಿ ಯಾರ್ಕರ್ ಟಾಕ್ ಕನ್ನಡ ಚಾನೆಲ್ ಅನ್ನು ಲೈಕ್, ರೀಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.